ಇವನು ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾನೆ. ಅವನ್ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ನೀವ್ ಟೆನ್ಷನ್ ಮಾಡ್ಕೋಬೇಡಿ ಅಣ್ಣ, ನಾವಿದೀವಲ್ಲ ಹುಡುಕ್ತಿವಿ. ಏಯ್, ಅವನ್ ಕೈ ಹಾಕಿರೋದ್ ಕಿಚ್ಚನ್ ಮೈ ಮೇಲಲ್ಲ, ನನ್ನ ಮೈ ಮೇಲೆ. ಅವನಿನ್ ಎಂತ ಕಿಲಾಡಿ ಆಗಿರ್ಲಿ, ಇನ್ ಅರ್ಧ ಗಂಟೆಲಿ ನನ್ ಕಣ್ಣೆದ್ರಿಗಿರ್ಬೇಕು ಅಷ್ಟೇ. ಕಿಚ್ಚ ನಿಮ್ ಹುಡುಗ ಅಂತ ಅವ್ರಿಗೆಲ್ಲ ಗೊತ್ತಿಲ್ಲ ಅಣ್ಣ, ಕೈ ಮಾಡ್ಬಿಟ್ಟಿದಾರೆ. ಎತ್ತಾಕೊಂಡ್ ಬಂದು ಮನಿ ಕೊಡಕ್ಕಾಗ್ದಂಗ್ ಎದ್ದೇಳಕ್ಕಾಗ್ದಂಗ್ 4 ಗೆರೆ ಎಳೆದ್ಬಿಟ್ರೆ ಯಾರು ಅಂತ ತಾನಾಗೆ ಗೊತ್ತಾಗ್ಬಿಡ್ತದೆ. ಸಿಂಹ ಮನಿಕೊಂಡಿದ್ರೆ ಸೊಳ್ಳೆಗಳು ನೊಣಗಳು ಎಲ್ಲ ಮೈ ಮೇಲೆ ಮುತ್ಕೋತವೆ. ಡಾಕ್ಟರ್ ಕೃಷ್ಣಮೂರ್ತಿ ಯಾವ ವಾರ್ಡ್ ನಲ್ಲಿ ಇದಾರೆ? ಈಗಷ್ಟೇ ಬಾಡಿಗೆ ಶಿಫ್ಟ್ ಮಾಡಿದೀವಿ, ನೀವ್ ಅಲ್ಲಿ ಹೋಗಿ ನೋಡ್ಬೋದು. ಅಣ್ಣ ನಾನೆಲ್ಲ ನ್ಯೂಸ್ ಕಲೆಕ್ಟ್ ಮಾಡಿ ಸಾಲ್ವ್ ಮಾಡ್ತೀನಿ, ನೀವ್ ಟೆನ್ಷನ್ ಮಾಡ್ಕೋಬೇಡಿ. ಮನೆಗೆ ಹೋಗಿ ಅಣ್ಣ. ನೀನ್ ಯಾಕೋ ಅಣ್ಸುಟ್ ಬೆಕ್ನಂಗ್ ಆಡ್ತಾ ಇದ್ಯಾ? ಅಣ್ಣ ನೀವು ಮನೆಗೆ ಹೋಗೋಷ್ಟಲ್ಲ ನನ್ನ ಮಕ್ಕಳೆಲ್ಲ ಬಂದು ನಿಮ್ ಕಾಲ ಹತ್ರ ಬಿದ್ದಿರ್ತಾರೆ, ಸರಿನಾ? ಈಗ ಹೊರಡಿ ಅಣ್ಣ. ಆಯ್ತಪ್ಪ, ಕಿಚ್ಚನ್ ಮನೆಯವ್ರಿಗೆ ಏನಾರು ಕಾಸ್ ಬೇಕಾದ್ರೆ ಹೇಳ ಕಳ್ಸು. ಬನ್ರೋ. ಹಾಯ್ ಹಾಯ್, ನಿಮ್ಗೋಸ್ಕರ. ನಮಸ್ತೆ ಅಮ್ಮ, ನಾನು ಆಯುಷು ಅಂತ. ಇವರೇ ನನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದು. ಹೌದಾ, ತುಂಬಾ ಉಪಕಾರ ಆಯ್ತಮ್ಮ. ಆಕ್ಚುಲಿ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ನಿನ್ನೆ ಏನಾಯ್ತಂದ್ರೆ ಅವ್ರ ನನ್ನ ತಂಗಿ ಭಾಗ್ಯ. ಓ ಹಾಯ್. ಹಾಯ್, ನೈಸ್ ಟು ಮೀಟ್ ಯು. ಅವ್ರ ಪರಿಚಯ ಇದೆಯಲ್ಲ? ಯಾ ಐ ನೋ. ಹಾಯ್ ಹಾಯ್. ಓ ಹಾಯ್. ಕಿಚ್ಚ, ನಮಗ್ ಸ್ವಲ್ಪ ಕೆಲಸ ಇದೆ ಕಣ, ನಾವು ಆಮೇಲೆ ಬರ್ತೀವಿ. ಭಾಗ್ಯ, ಅಮ್ಮನ್ ಕರ್ಕೊಂಡ್ ಮನೆಗೆ ಹೋಗು. ಬಂದ್ರೆ ಹೋಗೋಣ. ಯಾವ ಕೆಲ್ಸ? ಹೋಗಲ್ಲ, ಗುರು ನೋಡ್ಕೋಬೇಕು ನಾನು. ನೋಡ್ಕೊಳ್ಳೋರು ಬಂದಾಯ್ತು, ಬಾರೋ ಬಿರಿಯಾನಿ ಕೊಡಿಸ್ತೀನಿ ಬಾ. ಬಿರಿಯಾನಿ? ಏಯ್ ಮಕ್ಕಳ ಬೋಬೋ ಬಿರಿಯಾನಿ ಅಂತಾನೆ. ಬಾ, ನಾವು ಊಟ ತಗೊಂಬರೋಣ. ನೀ ಹೋಗೇನಾ, ಇವನ್ ಜೊತೆ ಇರ್ತೀನಿ. ಅಮ್ಮ ಬಾ, ಇವ್ರು ಇರ್ತಾರೆ ಅಣ್ಣನ್ ಜೊತೆ. ಬಾ. ಬೇಡ ಬಿಡೆ ಅಮ್ಮ. ಬಾ ಅಮ್ಮ, ಬಾ ನೀನು. ಅಮ್ಮ, ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ, ಯಾರಾದ್ರೂ ಒಬ್ರಿರಿ ಪೇಷಂಟ್ ಹತ್ರ, ಮಿಕ್ದವ್ರೆಲ್ಲ ನಡೀರಿ ಹೊರಗೆ. ಈಗ್ಲಾದ್ರೂ ಅರ್ಥ ಆಯ್ತಾ? ಬಾ. ಬರ್ತೀನೋ, ಹುಷಾರು. ಬರ್ತೀನ. ಬಾಯ್ ಬಾಯ್. ಹುಷಾರು ಕಣೋ. ಕೂತ್ಕೊಳ್ಳಿ. ಪರವಾಗಿಲ್ಲ. ತುಂಬಾ ನೋವಾಗ್ತಾ ಇದೆಯಾ? ಇಲ್ಲ. ಕಿಚ್ಚ, ಐಮ್ ಸಾರಿ, ನಾನು ನಿಮ್ಮನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲ, ತಪ್ಪು ನಂದೆ. ನೀವು ಹೋಗಿದ್ ಕಡೆ ಎಲ್ಲ ನಾನು ಬರ್ತಾ ಇದ್ನಲ್ಲ, ಯಾರಾದ್ರೂ ಮಿಸ್ಟೇಕ್ ಮಾಡ್ಕೊಳೋದು. ನನಗೊಂದು ಚಿಕ್ಕ ಗಾಯ ಆದ್ರೂನೆ ನಾನು ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ನಿಮ್ಗಷ್ಟು ದೊಡ್ಡ ಚಾಕುನಲ್ಲಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಕಿಚ್ಚ, ನಿಮ್ಗೊಂದು ಮಾತು ಹೇಳ. ನೀವ್ ನಂಗೆ ಪರಿಚಯ, ಸೊ ಹಾಗಾಗಿ ಹೆಲ್ಪ್ ಮಾಡಿದೆ. ಆದ್ರೆ ನಿಮ್ಗೂ ಆ ರೌಡೀಸ್ ಮಧ್ಯದಲ್ಲಿ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ. ನಿಮ್ಮನ್ನ ಈ ಪರಿಸ್ಥಿತಿ ನೋಡಿದ್ರೆ ನಂಗೆ ತುಂಬಾ ಅಯ್ಯೋ ಅನ್ನಿಸ್ತಾ ಇದೆ. ಹಾಗೇನೆ ನೀವು ಹೊಡೆದಿರೋರು ಫ್ಯಾಮಿಲಿಯವ್ರಿಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ ಅಲ್ವಾ? ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ ನೀವು ಮಾಡ್ತಾ ಇರೋದೆಲ್ಲ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮಪ್ಪ ಬೆಳೆಸಿರೋದೇ ಹೀಗೆ. ಯೋಚನೆ ಮಾಡಿ ಕಿಚ್ಚ, ನಿಮಗಮ್ಮ ಇದ್ದಾರೆ, ತಂಗಿ ಇದ್ದಾಳೆ, ಜವಾಬ್ದಾರಿ ಇದೆ. ನಾನಿದ್ದನ್ನೆಲ್ಲ ಏನಕ್ಕೆ ಹೇಳಿದೆ ಅಂತ ನನಗೆ ಗೊತ್ತಿಲ್ಲ. ಹೇಳ್ಬೇಕನ್ನಿಸ್ತು, ಹೇಳಿದೆ. ನೀವು ಬದಲಾದರೆ ನಿಮ್ಮಮ್ಮ ಸಂತೋಷ ಪಡ್ತಾರೆ, ನಿಮ್ಮ ತಂಗಿ ಸಂತೋಷ ಪಡ್ತಾಳೆ, ಎಲ್ಲರೂ ಸಂತೋಷ ಪಡ್ತಾರೆ. ಅಷ್ಟೇ ಅಲ್ಲ, ನಾನು ತುಂಬ ಸಂತೋಷ ಪಡ್ತೀನಿ.